ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಕ್ಷಿತ್ ಕೃಷ್ಣ. ನನ್ನ ಮತ್ತೊಂದು ಯೂಟ್ಯೂಬ್ ವಿಡಿಯೋಗೆ ಸುಸ್ವಾಗತ. ನಾವಿವತ್ತು ಎಲ್ಲಿ ಹೋಗ್ತಾ ಇದೀವಿ ಅಂತ ಅಂದರೆ, ಇತ್ತೀಚಿನ ದಿನದಲ್ಲಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮೂರ ಅಕ್ಕಪಕ್ಕದಲ್ಲೇ ಇರೋ 108 ಲಿಂಗ ತುಂಬ ಅಂದರೆ ತುಂಬಾ ವೈರಲ್ ಆಗ್ತಿದೆ. ನಾನು ಇಷ್ಟಿನವರೆಗೂ ಅದೆಲ್ಲೋ ತುಂಬ ದೂರ ಇರಬೇಕೇನೋ, ಎಲ್ಲಿದೆ ಹೋಗೋಣ ಅಂತ ಅನ್ಕೋತಿದ್ದೆ. ಬಟ್ ಇವಾಗ ಗೊತ್ತಾಯ್ತು, ನಮ್ಮ ಮನೆಯಿಂದ ಬರೀ 21 ಕಿಲೋಮೀಟ್ರು, ನಮ್ಮ ಅಜ್ಜಿ ಮನೆಯಿಂದ ಕೇವಲ 3 ಕಿಲೋಮೀಟ್ರ್ ದೂರದಲ್ಲೇ ಇರೋದು ಅಂತ. ಇಷ್ಟು ಹತ್ರದಲ್ಲಿದ್ರು ಇವತ್ತಿನವರೆಗೂ ನನಗೆ ಆ ಜಾಗ ಗೊತ್ತಿರಲಿಲ್ಲ, ಒಂದಿನೂ ಹೋಗಿರಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ, ಬನ್ನಿ ನೋಡ್ಕೊ ಬರೋಣ ಹೇಗಿರುತ್ತೆ ಜಾಗ ಅಂತ. ನೀವೇನಾದ್ರು ಕಪ್ಪಾಳಕ್ಕೆ ಬೆಂಗಳೂರಿಂದ ಬರೋರು ಕಪ್ಪಾಳಕ್ಕೆ ಕನಕಪುರ ರೋಡಲ್ಲಿ ಬರ್ತಾ ಇದ್ದೀನಿ ಅಂತ ಅಂದರೆ, ಆ ದಾರಿ ಬಿಟ್ಟು ಈ ರೋಡಲ್ಲಿ ಒಂದ್ಸಲಿ ಬನ್ನಿ. ಯಾಕಂದ್ರೆ ಇಂಥ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ. ನೋಡಿ ಯಾವ ಥರ ಇದೆ ರೋಡ್ ಕೂಡ ಅಷ್ಟೇ. ಇಲ್ಲೆಲ್ಲ ಪೂರ್ತಿ ಹಾಳಾಗಿತ್ತು, ಈ ರೋಡ್ ಪೂರ್ತಿ ಸರಿ ಮಾಡಿದ್ದಾರೆ ಈಗ. ಮೆಣಸ್ಕಳ್ಳಿ ಗ್ರಾಮ, ನೀವೇನು ಈ ಊರು ನೋಡ್ತಾ ಇದ್ದೀರಾ, ಈ ಊರು ಅಂತಲ್ಲ, ಈ ಸುತ್ತಮುತ್ತ ಇರೋ ಒಂದು 3-4 ಹಳ್ಳಿ ಕೂಡ ರಾತ್ರಿ ಹೊತ್ತು ಇಲ್ಲಿ 7:30-8 ಗಂಟೆ ಮೇಲೆ ಓಡಾಡೋಕ್ಕೆ ತುಂಬ ಎದುರ್ಕೋತಾರೆ. ಎಂತಂದರೆ ನೀವು ನೋಡಿರ್ಬೋದು ನ್ಯೂಸಲ್ಲೆಲ್ಲ, ರೀಸೆಂಟ್ ಡೇಸಲ್ಲೇ ಒಂದು ಆನೆ ಕಾರ್ಯಾಚರಣೆ ನಡೀತು, ಚಿರತೆಗಳನ್ನೆಲ್ಲ ಹಿಡಿದ್ರಲ್ಲ, ಅದು ಈ ಪ್ರದೇಶದಲ್ಲೇ ಅತಿ ಹೆಚ್ಚು. ಈ ಕಡೆನೇ ಆನೆ ಮತ್ತು ಚಿರತೆಗಳಿರೋದು. ಸಂಜೆ ಟೈಮ್ ಆಗ್ಬೋದು, ಇಲ್ಲ ಬೆಳಗಿನ ಜಾವ ಆದರೆ ಆನೆ ಇದೆಲ್ಲ ಇಲ್ಲಿ ಏನು ನೋಡ್ತಾ ಇದ್ದೀರಾ ಸುತ್ತ ಈ ತೋಟದಲ್ಲೆಲ್ಲ ಓಡಾಡ್ತಾ ಇರ್ತವಂತೆ. ಲಾಸ್ಟ್ ಟೈಮ್ ಬಂದು ಒಂದೆರಡು ಆನೆ ಹಿಡ್ಕೊ ಹೋದ್ರು, ಆದರೂ ಆನೆ ಕಾಟ ಇನ್ನೂ ತಪ್ಪಿಲ್ಲ ಈ ಕಡೆ ಗ್ರಾಮಸ್ಥರಿಗೆ. ಆನೆ ಕಾಟ ಮತ್ತೆ ಚಿರತೆ ಕಾಟ. ಶ್ರೀ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೈಡ್ ಒಂಚೂರು ಅಜ್ಜಿ ಆಲ್ರೆಡಿ ತೋರಿಸ್ಬಿಟ್ರು ರೋಡ್ ಹಿಂಗೆ ಅಂತ. ಏನ್ ವ್ಯೂ ಇರೋದಿಲ್ಲಿ, ಎಲ್ಲ ಇದಾವೆ, ಸಖತ್ತಾಗಿದೆ ಜಾಗ ಮಾತ್ರ. ವಿಡಿಯೋದ ಒಳ್ಳೆ ಸಿಮೆಂಟ್ ರೋಡ್ ತರ ಕಾಣ್ತಿತ್ತಲ್ಲ, ಇದು ಎಲ್ಲ ಟಾರ್ ರೋಡ್ ಇದು. ಆಕ್ಚುಲಿ ಸಿಮೆಂಟ್ ರೋಡ್ ಎಲ್ಲಿಂದಿದೆ ಕರೆಕ್ಟಾಗಿ ಬಂದ. ಇದೇ ರೋಡ್ ಬೆಟ್ಟ ಎಲ್ಲ ತೊರೆದು ಹಂಗೆ ರೋಡ್ ಮಾಡ್ಬಿಟ್ಟವ್ರೆ. ಇಲ್ಲಿ ನೋಡಿ, ಒಂದ್ ಕಲ್ ಮೇಲೆ ಒಂದ್ ಕಲ್ಲು ಯಾವ ತರ ಕುಂತಿದೆ. ತುಂಬ ಚೆನ್ನಾಗಿದೆ ರೋಡ್, ಪ್ರಕೃತಿ ನಿಯಮ. ಏನು ಕಾಣ್ತಿದೆ ನೋಡಿ, ಆ ಸೈಡೆಲ್ಲ ವ್ಯೂ ಸುತ್ತ ನೋಡಿದ್ರು ಬೆಟ್ಟ. ನಮ್ಮೂರು ಯಾವ ಊರಿಗೂ ಕಮ್ಮಿ ಇಲ್ಲ ಅವರು, ಒಳ್ಳೊಳ್ಳೆ ಜಾಗಗಳಿದೆ, ಎಂತ ವ್ಯೂ ಪಾಯಿಂಟ್ಗಳಿದೆ ನೋಡಿ. ಪೀಸ ಕುಂದು ಹೊಡಿದಾರೆ. ಆಯ್ತಾತ ತಾತನ ಜೀವನನೇ ಸರಿ, ಒಂದು EMI ಕಟ್ಟೋ ತೊಂದರೆ ಇರಲ್ಲ, ಏನಿರಲ್ಲ. ಬೆಳಗ್ಗೆ ಎದ್ದು ಆಫೀಸ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು ಅನ್ನೋ ಚಿಂತೆನೇ ಇರಲ್ಲ. 4 ದನ ಕರ ಇಟ್ಕೋ, 1-2 ಎಕರೆ ಇದ್ರೆ ಏನಾದ್ರು ವ್ಯವಸಾಯ ಮಾಡು, ಆರಾಮಾಗಿ ಇರೋಷ್ಟು ದಿನ ಜೀವನ ಆರಾಮಾಗಿ. ಅವ್ರು ಯಾವುದೇ ಡಯಟ್ ಮಾಡಲ್ಲ, ಏನಿಲ್ಲ, ಒಳ್ಳೆ ಹೆಲ್ತಿಯಾಗಿ ಅಂತಾರೆ. ನಾವೇ ಗುರು ನಮ್ಮ ಜೀವನ ಮಾಡ್ಕೋದಿರೋದು. ಅದಕ್ಕೆ ವೆಹಿಕಲ್ಸ್ ಫೇಮಸ್ ಆಗೈತೆ, ಚೆನ್ನಾಗಿ. ತಮಿಳ್ನಾಡಿಂದೆಲ್ಲ ಬಂದ್ಬಿಟ್ಟವ್ರೆಲ್ಲ ಕಾರಲ್ಲ, ಅದನ್ನೂ ಇಲ್ಲ ನೋಡಿ. ಅಲ್ಲಿ ಕಾಣಿಸಿದೆ ಅದೇನಿಂದ ದೇವಸ್ಥಾನ. ಕೂಡ 8 ಲಿಂಗ ಇರೋ ಜಾಗ ದೇವಸ್ಥಾನ. ಪ್ರತಿದಿನ ಓಪನ್ ಇರ್ತದೆ ಅಂತ ಗೊತ್ತಿನ. ಏನೈತೆ ಜಾಗ, ಒಳ್ಳೆ ಗಾಳಿ ಬೀಸ್ತೈತೆ. ಇಲ್ಲಿಂದ ನಮ್ಮ ಅಜ್ಜಿ ಊರು ಕಾಣಿಸುತ್ತೆ.
ಕ್ಯಾಮ್ರಾದಲ್ಲಿ ನಮ್ಮ ಅಜ್ಜಿ ಊರು. ಅಲ್ಲಿ ಮನೆಗಳು ಕಾಣಿಸ್ತೈತೆ ನೋಡಿ, ಅದೇ ನಮ್ಮ ಅಜ್ಜಿ ಊರು. ಅಲ್ಲಿ ಯಾವಾಗಲೂ ನಿಂತ್ಕೊಂಡು ನೋಡ್ತಾ ಇರುವಾಗ ಒಂದು ಬೆಟ್ಟ ಕಾಣಿಸ್ತಾ ಇರೋದು. ಈ ಬೆಟ್ಟನೇ ಅಂತ ಇವತ್ತಿನವರೆಗೂ ಗೊತ್ತಿರಲಿಲ್ಲ ಹುಡುಗರು. ನೋಡಿದಾಗಲೇ ಬಂದ್ಬಿಡ್ಬೇಕಿತ್ತು. ಆಲ್ಮೋಸ್ಟ್ ಅಲ್ಲಿ ಫಸ್ಟ್ ವೀಡಿಯೋ ನನ್ನದೇ ಆಗ್ತಿತ್ತೇನೋ. ಅವತ್ತೇ ನೋಡಿದ ದಿನನೇ ಬರಬೇಕು ಅಂತ ಅಂದ್ಕೊಂಡಿದ್ದಿದ್ರೆ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ನೋಡೋಣ. ನೋಡಿದ್ರಲ್ಲ, ಇಷ್ಟೊತ್ತವರೆಗೂ ದೇವಸ್ಥಾನ ಮತ್ತು ಲಿಂಗ ಸುತ್ತಮುತ್ತಲಿನ ಬೆಟ್ಟ ಎಲ್ಲ ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿದೆ ಅಂತ. ನೀವು ದೇವಸ್ಥಾನಕ್ಕೆ ಬರ್ತೀನಿ ಅಂದರೆ ಸಂಜೆ ಟೈಮಲ್ಲಿ ಬನ್ನಿ. ಏನಕ್ಕಂದರೆ ಒಳ್ಳೆ ಸನ್ಸೆಟ್ ಕೂಡ ನೋಡ್ಬೋದು ನೀವು. ಇಲ್ಲಿ ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಒಂದು ಒಳ್ಳೆ ನೇಚರ್ ಮಧ್ಯ ತುಂಬ ಚೆನ್ನಾಗಿರೋ ದೇವಸ್ಥಾನ ಇದೆ. ಅದಲ್ಲದೆ ಲಿಂಗಗಳು. ಮತ್ತು ನಿಮಗೇನಾರು ಆರೋಗ್ಯ ಸಮಸ್ಯೆ ಇದ್ದರೆ ಈ ಬೆಟ್ಟಕ್ಕೆ ಬಂದು ಇಲ್ಲಿರೋ ಬಾವಿಲಿ 3 ಬಿಂದಿಗೆ ನೀರಲ್ಲಿ ಸ್ನಾನ ಮಾಡಿದ್ರೆ ನಿಮಗಿರೋ ಕಾಯಿಲೆ ಕೂಡ ವಾಸಿ ಆಗುತ್ತಂತೆ. ಅಷ್ಟೇ ಅಲ್ಲದೆ ಇಲ್ಲಿ ತುಂಬ ಜನಕ್ಕೆ ಹೆಣ್ಣು ಸಿಗದೆ ಇರೋವಂಥದ್ದು, ಮದುವೆ ಆಗದೆ ಇರೋ ಸಮಸ್ಯೆ ಇದ್ದವರು ಕೂಡ ಇಲ್ಲಿ ಬಂದು ಈ ದೇವಸ್ಥಾನದಲ್ಲಿ ಈ ಬಾವಿಲಿ ಸ್ನಾನ ಮಾಡಿ ಈ ದೇವಸ್ಥಾನ ಪ್ರದಕ್ಷಿಣೆ ಹಾಕಿದ್ರೆ ಅತಿ ಬೇಗ ಮದುವೆ ಆಗೋ ಸೂಚನೆ ಸಿಗುತ್ತಂತೆ. ಇಷ್ಟೆಲ್ಲ ಹೇಳಿದ್ದು ಐನೋರು. ತುಂಬ ಪವರ್ಫುಲ್ ಅಂತ ಈ ದೇವರು. ಅದಾದಮೇಲೆ ಒಂದ್ಸಲಿ ನಿಮಗೇನಾದ್ರು ತೊಂದರೆ ಇಲ್ಲ ಅಂದರೆ ಈ ಥರ ಒಂದು ಒಳ್ಳೆ ನೇಚರ್ನ ನೋಡಬೇಕು ಅಂತ ಅಂದರೆ ಮಿಸ್ ಮಾಡದೆ ಈ ಬೆಟ್ಟಕ್ಕೆ ಬನ್ನಿ. ಹೊರಡೋ ಸಮಯ ಆಯಿತು, ಬನ್ನಿ ಹೊರಡೋಣ. ಪ್ಲೇಸು ಆಗಲೇ ಈಗ ರೀಲ್ಸಲ್ಲಿ ವೈರಲ್ ಆಗಿರೋದಕ್ಕೆ ತುಂಬ ಅಂದರೆ ತುಂಬ ಪಾಪ್ಯುಲರ್ ಆಗಿದೆ. ದೇವಸ್ಥಾನದ ಟೈಮಿಂಗ್ಸ್ ಇಲ್ಲ ಅಂದರೂ ತುಂಬ ಜನ ಬಂದು ಹೋಗ್ತಾವ್ರೆ. ನಾನೆಂತ ಗಾಂಡ್ಗಾಬ್ರಿ ನನ್ನ ಮಗ ಅಂತ ಅಂದರೆ ಜಾಸ್ತಿ ಜನ ನೋಡಿದ ತಕ್ಷಣ ವಿಡಿಯೋ ಫೈನಲ್ ಕ್ಲಿಪ್ನ ಮೇಲ್ಗಡೆನೇ ಮಾಡಿಬಿಟ್ಟಿದ್ದೀನಿ. ಆದರೆ ಈ ವಿಡಿಯೋ ಎಂಡಿಂಗಲ್ಲಿ ಹಾಕ್ತೀನಿ, ಯಾರು ತಪ್ಪು ತಿಳ್ಕೊಂಡು. ಆಮೇಲೆ ಅದ್ರಲ್ಲಿ ಬೇರೆ ಸ್ವಲ್ಪ ಬಿಕ್ಲಿಸ್ಕೊ ಮಾತಾಡ್ಬಿಟ್ಟಿದ್ದೀನಿ. ನಮ್ಮ ಹುಡುಗರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಹಾಕೊಂಡು ನನ್ನ ರುಬ್ಬ ಹಾಕ್ಬಿಟ್ಟಿರೋ. ಆಮೇಲೆ ಅರ್ಲೆ ಮಾತು ಮುಗಿಲಿ. ಇಲ್ಲಿ ನೋಡಿ ವ್ಯೂ, ನೀವು ಹತ್ತುವಾಗಿಂತ ಇಳಿವಾಗ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಮಾತ್ರ. ಎಲ್ಲರೂ ಕಲ್ಜೋನ್ಸಿ ಮನೆ ಕಟ್ಟವ್ರೆ. ಇದೆಲ್ಲ ನಿಜವಾಗ್ಲೂ ನಮ್ಮ ಥರ ಇಲ್ಲ, ನಿಜವಾಗ್ಲೂ ನಡೆಯುತ್ತಾ ಇದು? ಇಲ್ಲ ಏನೋ ಒಂದು ನಮ್ಮ ನಂಬಿಕೆನಾ? ಬನ್ನಿ ನಾವು ಕಲ್ಜೋನ್ಸಿ ಒಂದ್ಸಲ ನೋಡೋಣ. ಬೇಗ ಏನಾದ್ರು ಮನೆ ಕಟ್ಟಿದ್ರು ಕಟ್ಬೋದೇನೋ. ನಾನು ಒಂದಷ್ಟು ಕಲ್ಲು ತೊಗೊಂಡೋಗಿ ಅಲ್ಲೇನೋ ಎಲ್ಲ ಅಲ್ಲೇ ಜಾಸ್ತಿ ಕಟ್ಟವ್ರೆ, ಅಲ್ಲೇ ಹೋಗಿ ಕಟ್ಟೋಣ. ಈ ಗಣೇಶ ಐತೆ, ಚಪ್ಪಲಿ ಇಲ್ಲೇ ಬಿಟ್ಬಿಡೋಣ. ಗಣೇಶನ ಫೋಟೋ ಇಟ್ಟು ಮಾಡಿದ್ದಾರೆ. ಮನೆ ಕಟ್ಟಂಗೆ ಆಗಲಿಲ್ಲ ಅಂದ್ರೆ ಒಂದು ಒಳ್ಳೆ ಬಿಸ್ನೆಸ್ ಬೇಗ ಮಾಡೋ ಥರನಾದ್ರು ಮಾಡಪ್ಪ ಗಣಪ. ಅಲ್ಲಿ ಇಲ್ಲಿ ಕೆಲಸ ಮಾಡಿ ಸಾಕಾಗ್ತೈತೆ ನನಗೂ. ಓ ಅಲ್ಲೇ ಜರುಗ್ತೈತೆ. ಎಷ್ಟು ಕಲ್ಲು? 5 ಕಲ್ಲು ಸಾಕು. ಮತ್ತು ನೋಡಿದ್ರಲ್ಲ, ಕಲ್ಲು ಕಟ್ಟಿದ್ದು ಆಯಿತು, ದೇವಸ್ಥಾನಕ್ಕೂ ಹೋಗಿ ಬಂದಿದ್ದು ಆಯಿತು, 108 ಲಿಂಗಗಳನ್ನ ನೋಡಿ ಪ್ರದರ್ಶನ ಹಾಕಿದ್ದು ಆಯಿತು. ಅಷ್ಟೇ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಬಾಯ್. ಮೇಲ್ಗಡೆ ಮಾಡಿರೋ ಕ್ಲಿಪ್ಪು ಇವಾಗಲೇ ಹಾಕ್ತೀನಿ ನೋಡಿ.
ಫಾಲೋ ಮಾಡಿ, ಮಿಸ್ ಮಾಡಬೇಡಿ, ಮರಿಬೇಡಿ. ಈಗ ನೋಡಿದ್ರಲ್ಲ, ಇವತ್ತಿನ ಲಾಗ್ ಇಷ್ಟ ಆಗಿತ್ತು. ಇದಕ್ಕೂ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಇನ್ನು ಹೆಚ್ಚಿನ ವಿಡಿಯೋಗೂ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪನ್ನು ಸರಿ ಮಾಡ್ಕೋಬೇಕಂದ್ರೆ ಕಮೆಂಟಲ್ಲಿ ತಿಳಿಸಿ. ಏನೋ ಮಾಡ್ದಲ್ಲ ಅವಾಗಲೇ ಬಂದಾಗ. ಯೂಟ್ಯೂಬ್ ನೋಡ್ತೀರಾ? ಹಾಂ, ಯಾರಿಷ್ಟ ಯೂಟ್ಯೂಬಲ್ಲಿ? ಹಿಡ್ಕೊ ಹೋಗ್ಲಾ? ಪಬ್ಜಿ ಆಡ್ದಿಯೇನು? ಫೋನ್ ಕೊಡ್ತಾರ ಮನೇಲಿ? ನಾವು ಇವಾಗ ಅಪ್ರೂಪಕ್ಕೆ ಬರ್ತೀವಿ. ಬಾಯ್ ಬಾಯ್.